ನಮಸ್ಕಾರ. ಇವತ್ತು ಇನ್ನೊಂದು ಸ್ಪೆಷಲಿ ನಮ್ಮ ಊರಲ್ಲಿ ಆಷಾಢ ಟೈಮಲ್ಲಿ ಮಾಡ್ತೀವಿ ನಾವು. ಬ್ಯಾಂಬೂ ಶೂಟ್ ಎಲ್ಲ ಅವಾಗ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಬ್ಯಾಂಬೂ ಶೂಟ್ ಸಿಗುತ್ತೆ ನಮಗೆ. ಅವಾಗ ಬ್ಯಾಂಬೂ ಶೂಟ್ ಅಲ್ಲಿ ಅಂದ್ರೆ ನಾವು ಕಣಿಲೆ ಅಂತ ಹೇಳ್ತೀವಿ, ಕಣಿಲೆ ಸುಕ್ಕ ಮಾಡಿ ತೋರಿಸ್ತೀನಿ ನಾನು. ಇದನ್ನು ಒನ್ ಆಫ್ ದ ಬೆಸ್ಟ್ ಡೆಲಿಕೇಸಿ ಆಫ್ ಕೋಸ್ಟಲ್ ಕರ್ನಾಟಕ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಕಣಿಲೆ ಸುಕ್ಕ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾವು ಕಣಿಲೆನ ಯಾವಾಗಲೂ ನೀಟಾಗಿ ಕಟ್ ಮಾಡಿಕೊಂಡು, ಕಣಿಲೆ ಅಂದ್ರೆ ಬ್ಯಾಂಬೂ ಶೂಟ್ ಅಂತ ಹೇಳಿದೆ ನಾನು ಅವಾಗಲೇ. ಕಣಿಲೆನ ನೀಟಾಗಿ ಕಟ್ ಮಾಡ್ಕೊಂಡು ನಾವು ಓವರ್ ನೈಟ್ ಅದನ್ನ ನೀರಲ್ಲಿ ಹಾಕಿಡ್ಬೇಕು. ನೀರಲ್ಲಿ ಹಾಕಿಟ್ಟು ಬೆಳಗ್ಗೆ ಎದ್ದು ತಿರ್ಗಾ ನೀರ್ ಚೇಂಜ್ ಮಾಡಿ ಹಂಗೆ ನೀರಲ್ಲೇ ಸೋಕ್ ಮಾಡಿ ಇಟ್ಟಿರ್ಬೇಕು. ಅದನ್ನ ಮಧ್ಯಾಹ್ನ ಕುಕಿಂಗ್ ಮಾಡೋ ಅಷ್ಟೊತ್ತಿಗೆ ಚೆನ್ನಾಗಿ ತೊಳ್ಕೊಂಡು ನೀರ್ ತಿರ್ಗಾ ಚೇಂಜ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಣಿಲೆ ಕಟಿಂಗ್ ಪ್ರಾಸೆಸ್ ಎಲ್ಲ ನಾವು ಆಲ್ರೆಡಿ ಹಾಕಿದೀವಿ. ಹೆಂಗೆ ಕಟ್ ಮಾಡೋದು ಅದನ್ನ ಕಟ್ ಮಾಡೋಕ್ಕೂ ಒಂದು ಟೆಕ್ನಿಕ್ ಇದೆ. ಯಾವ ಪಾರ್ಟ್ನ ಕಟ್ ಮಾಡಬೇಕು, ಹೆಂಗೆ ಅದರ ಸಿಪ್ಪೆ ತೆಗಿಬೇಕು. ಇವಾಗ ಕಣಿಲೆ ಸುಕ್ಕ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಹೇಳೋಣ. ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಕಣಿಲೆ, ಮತ್ತೆ ಅದಕ್ಕೆ ಹಲಸಿನ ಹಣ್ಣಿನ ಬೀಜ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ನಮ್ಮ ಹತ್ರ ಇತ್ತು ಆಲ್ರೆಡಿ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಹಂಗೇನು ಮಾಡ್ಬೋದು. ಬೆಲ್ಲ ತಗೊಂಡಿದ್ದೀನಿ, ಅದನ್ನ ಬೇಯಿಸುವಾಗ ಹಾಕಕ್ಕೆ, ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದನ್ನ ನಾವು ಫಸ್ಟ್ಗೆ ಬೇಯಿಸೋಣ. ಬೇಯಕ್ಕಿಡುವಾಗ ಕಣಿಲೆ ಕಟ್ ಮಾಡಿರೋದು ಹಾಗೆ ಹಲಸಿನ ಬೀಜ ಕಟ್ ಮಾಡಿರೋದು ಹಾಕ್ಬಿಟ್ಟು ಅದಕ್ಕೆ ನಾನು 2 ಗ್ಲಾಸ್ ಅಷ್ಟು ನೀರು ಹಾಕಿ ಉಪ್ಪು ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಬೆಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದನ್ನ ಇವಾಗ ನಾವು ಬೇಯಿಸ್ಬೇಕು ಚೆನ್ನಾಗಿ. ಬೇಯಕ್ಕೆ ನಿಮ್ಗೆ ಒಂದು 10ರಿಂದ 15 ನಿಮಿಷ ಬೇಕಾಗುತ್ತೆ. ಸ್ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಬೇಯ್ತಾ ಇರುವಾಗ ಮಸಾಲಕ್ಕೆ ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೋತಾ ಇದೀನಿ, ಕೊಬ್ಬರಿ ಎಣ್ಣೆ. ಅದರಲ್ಲಿ ನಾವು ಬೆಳ್ಳುಳ್ಳಿ ಒಂದು 5ರಿಂದ 6 ಎಸಳು, ಒಣಮೆಣಸಿನ್ಕಾಯಿ ಒಂದು 10 ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸುಕ್ಕ ಮಾಡುವಾಗ, ಏನೇ ಐಟಮ್ ಮಾಡುವಾಗ ನಾವು ಫ್ರೈ ಮಾಡುವಂಥ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು, ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಸೊ ಇದಕ್ಕೆ ನಾನು ಜೀರಿಗೆ 1 ಸ್ಪೂನ್, ಚಿಕ್ಕ ಸ್ಪೂನು ಅಲ್ಲಿ ಜೀರಿಗೆ, ಮತ್ತೆ ಒಂದು 4ರಿಂದ 5 ಕಾಳು ಕರಿಮೆಣಸು ಹಾಕೋತಾ ಇದ್ದೀನಿ, ಕೊತ್ತಂಬರಿ 2 ಸ್ಪೂನ್. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ರಿಸ್ಪಿ ಆಗಿದೆ ನೋಡಿ. ಇದು ಇವಾಗ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಸೊ ಇವಾಗ ಇದನ್ನ ರುಬ್ಬೋಕೆ ಒಂದು ಪ್ರಾಸೆಸ್ ಇದೆ. ಫಸ್ಟ್ಗೆ ಬರೀ ಹುರಿದಿರೋ ಮಸಾಲಾನ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು, ನೀರು ಹಾಕಂಗಿಲ್ಲ ಇದಕ್ಕೆ. ಆಮೇಲೆ ತುರಿದಿರೋ ಕೊಬ್ಬರಿನ ಹಾಕೊಂಡು ಒಂದು 2ರಿಂದ 3 ರೌಂಡ್ ಗ್ರೈಂಡ್ ಮಾಡ್ಕೋಬೇಕು. ಸೊ ನಿಮ್ದು ಡ್ರೈ ಮಸಾಲ ರೆಡಿ ಆಗುತ್ತೆ ಸುಕ್ಕಕ್ಕೆ ಬೇಕಾಗಿರೋದು. ಇದು ರೆಡಿ ಆಗಿದ ತಕ್ಷಣ ಇಲ್ಲಿ ನಮ್ದು ಕಡಲೆ ಮತ್ತೆ ಅದಕ್ಕೆ ಹಾಕಿರೋ ಜಾಕ್ ಫ್ರೂಟ್ದು ಸೀಡ್ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು ಬಾಣಲೆ ತಗೊಂಡು ಬಾಣಲೆಗೆ ಈಗ ಬೇಯಿಸಿರೋ ಅಂತ ಕಡಲೆ ಮತ್ತೆ ರೆಡಿ ಆಗಿರೋಂಥ ಮಸಾಲ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಬೇಯಬೇಕು, ಒಂದು 5 ನಿಮಿಷ ಅದನ್ನ ಹಂಗೆ ಮುಚ್ಚಿಟ್ಕೋಬೇಕಾಗುತ್ತೆ. ಸೊ ಅವಾಗ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದಕ್ಕೆ ನಾನು ಇದಕ್ಕೆ ಕಡಲೆ ಬೇಯಿಸುವಾಗ ಹಾಕಿದ್ದೀನಿ. ಹಂಗೆ ಇವಾಗ ಮಸಾಲಕ್ಕೆ ಬೇಕಾದಷ್ಟು 1 ಚಿಕ್ಕ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ನಾವು ಇಡೋಣ ಬೇಯಕ್ಕೆ. ಅದೇ ಟೈಮಲ್ಲಿ ಇದಕ್ಕೆ ಒಗ್ಗರಣೆ ಹಾಕಬೇಕಾಗುತ್ತೆ. ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು ಬಂದ್ಬಿಟ್ಟು, ಒಂದು ಚಿಕ್ಕ ಒಗ್ಗರಣೆ ಸ್ಪೂನ್ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೊಂಡು, ಸಾಸಿವೆ, ಮತ್ತೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲ ಹಾಕೊಂಡು, ಹಿಂಗೆ ಹಾಕಬೇಕಾಗುತ್ತೆ. ಹಿಂಗೆ ಹಾಕೊಂಡು ಒಗ್ಗರಣೆ ಹಾಕ್ತಾ ಇದ್ದೀವಿ. ಒಗ್ಗರಣೆ ಹಾಕಿದ್ಮೇಲೆ, ಒಗ್ಗರಣೆ ಹಾಕಿದ ತಕ್ಷಣ ಯಾವುದೇ ಐಟಮ್ಗೆ ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಿಡ್ಬೇಕು ತಕ್ಷಣ. ಆಮೇಲೆ ಒಂದು ನಿಮಿಷ ಆದ್ಮೇಲೆ ತೆಗೆದ್ಬಿಟ್ಟು ತಿರ್ಗಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇದನ್ನ ನಾವು ಸ್ಪೆಷಲಿ ಬಾಯ್ಲ್ಡ್ ರೈಸ್ ಜೊತೆ ತಿಂತೀವಿ. ಟೊಮೆಟೊ ರಸಮ್ ಜೊತೆ ಇದು ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಟೊಮೆಟೊ ರಸಮ್ ಮತ್ತೆ ಬಾಯ್ಲ್ಡ್ ರೈಸ್ ಮತ್ತೆ ಕಣಿಲೆ ಸುಕ್ಕ ತಿಂದ್ರೆ
ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೆಂಗಿತ್ತೆ ಅಂತ ಹೇಳಿ. ಬನ್ನಿ ನಾವು ಟ್ರೈ ಮಾಡೋಣ. ಸೊ ಇದೆಲ್ಲ ನಮ್ಮ ಕೋಸ್ಟಲ್ ಕರಾವಳಿ ಕರ್ನಾಟಕದ ಸ್ಪೆಷಲ್ ಐಟಮ್ಸ್. ಸೊ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ.